ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಪೊಲೀಸ್ ಠಾಣೆಯಿಂದ 3 ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ಪಾತಕಿಗಳು ಜೈಲಿನಿಂದ ಪರಾರಿಯಾಗುವ ಸಿಸಿಟಿವಿ ದೃಶ್ಯ ಕೂಡ ಟಿವಿ9ಗೆ ಲಭ್ಯವಾಗಿದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ 8 ಜೈಲಧಿಕಾರಿಗಳನ್ನು ಈಗ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲೂ 3 ಖೈದಿಗಳು ರಿಯಲ್ ಆಗಿ ಮಂಗಳವಾರ ಮಧ್ಯರಾತ್ರಿ ಎಸ್ಕೇಪ್ ಆಗಿದ್ರು. ಟೈಟ್ ಸೆಕ್ಯೂರಿಟಿ ಕಣ್ತಪ್ಪಿಸಿ ಖೈದಿಗಳು ಎಸ್ಕೇಪ್ ದೃಶ್ಯ ಟಿವಿ9ಗೆ ಲಭ್ಯ. ಜೈಲ್ ಬಾರಕ್ ಕಂಬಿ ಕಟ್, ಏಣಿ, ಬಟ್ಟೆ, ಹೇಗಿತ್ತು ಪರಾರಿ ಪ್ಲಾನ್? ಗೃಹ ಸಚಿವರ ತವರು ಜಿಲ್ಲೆ ಕಲಬುರಗಿಯ ಕೇಂದ್ರ ಕಾರಾಗೃಹ ಸದಾ ಒಂದಿಲ್ಲೊಂದು ಕುಖ್ಯಾತಿಗೆ ಹೆಸರಾಗ್ತಾನೆ ಇದೆ. ಇದೇ ಜೈಲಿನಿಂದ ಟೈಟ್ ಸೆಕ್ಯೂರಿಟಿ ನಡುವೆಯೂ ಮಂಗಳವಾರ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ 3 ಸಜಾ ಕೈದಿಗಳು ಪರಾರಿಯಾಗಿದ್ರು. ಕೊಲೆ ಕೇಸ್ನಲ್ಲಿ ಶಿಕ್ಷೆಗೊಳಗಾಗಿದ್ದ ಮಸ್ತಾನ್, ಫೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಸಂತೋಷ್ ಮತ್ತು ಸಾಗರ್ ಜೈಲಿನ ಕಾಂಪೌಂಡ್ ಜಂಪ್ ಮಾಡಿ ಜೂಟಾಗಿದ್ರು. ಇದೀಗ ಖೈದಿಗಳು ಜೈಲಿನ ಗೋಡೆ ಹಾರಿ ಹೋಗುವ ಸಿಸಿಟಿವಿ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಮೂವರು ಸಜಾ ಕೈದಿಗಳು ಜೈಲಿನ ಗೋಡೆ ಜಿಗಿಯುತ್ತಿರೋ ಈ ದೃಶ್ಯ ನೋಡಿ. ಹೀಗೆ ಗೋಡೆ ಜಿಗಿದು ಪರಾರಿಯಾಗೋಕೆ ಪ್ಲಾನ್ ಮಾಡಿದ್ದು ಇದೇ ಕೈದಿ ಮುಸ್ತಾನ್. ತಾನೊಬ್ಬನೇ ಓಡಿ ಹೋಗೋಕೆ ಆಗಲ್ಲ ಅಂತ ಹೇಳಿ ಸಹ ಕೈದಿಗಳಾದ ಸಾಗರ್, ಸಂತೋಷ್ ಜೊತೆಗೆ ಸಂಚು ರೂಪಿಸಿದ್ದ. ಇದಕ್ಕೆಂದೇ ತಾವಿದ್ದ ಬ್ಯಾರಕ್ನ ಕಂಬಿಗಳನ್ನ ಕಟ್ ಮಾಡಿದ್ದಾರೆ. ಈ ಫೋಟೋ ಕೈದಿಗಳು ಕತ್ತರಿಸಿರುವ ಬ್ಯಾರಕ್ನ ಕಂಬಿಯದ್ದೇ ನೋಡಿ. ಇಷ್ಟೇ ಅಲ್ಲ, ಇಲ್ಲಿ ಕಾಣ್ತಿರೋ ಏಣಿಯನ್ನ ಬಳಸಿ ಬರ್ತಿ 20 ಅಡಿಗೂ ಎತ್ತರದ ಗೋಡೆಯನ್ನ ಏರಿದ್ದಾರೆ. ಏಣಿ ಬಳಸಿ ಗೋಡೆ ಏರಿದ ಕೈದಿಗಳು ಮೇಲಿದ್ದ ಕಬ್ಬಿಣದ ರಾಡ್ಗೆ ತಮ್ಮ ಬಟ್ಟೆಗಳನ್ನ ಹಗ್ಗದ ರೀತಿ ಕಟ್ಟಿದ್ದಾರೆ. ಇದರ ಸಹಾಯದಿಂದಲೇ ಕಾಂಪೌಂಡ್ ಜಿಗಿದಿದ್ದಾರೆ. ಬಳಿಕ ಏನೂ ಆಗಿಯೇ ಇಲ್ಲ ಎಂಬಂತೆ ಬಿಂದಾಸ್ ಆಗಿ ನಡ್ಕೊಂಡು ಹೋದ ಕೈದಿಗಳು ಕಾರ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ. ಜೈಲಿನ ಕಾಂಪೌಂಡ್ ಜಿಗಿದ ಈ 3 ಪಾತಕಿಗಳದ್ದು ಒಂದೇ ಗುರಿ, ಹೇಗಾದ್ರೂ ಸರಿ ಕರ್ನಾಟಕದ ಗಡಿ ದಾಟುವುದು. ಕಾಂಪೌಂಡ್ ಹಾರಿದವರು ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ಭಯವಿಲ್ಲದೆ ಬಿಂದಾಸ್ ಆಗಿ ನಡ್ಕೊಂಡು ಹೋಗಿದ್ದಾರೆ. ಇದೇ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಜೈಲಿನಿಂದ ಹೊರಗೆ ಬಂದ್ರು, ಜೇಬಲ್ಲಿ ಕಾಸಿರ್ಲಿಲ್ಲ. ಹಾಗಾಗಿ ಹೆದ್ದಾರಿಯಲ್ಲಿ ಹೋಗ್ತಿದ್ದವರನ್ನ ಅಡ್ಡಗಟ್ಟಿದ ಕೈದಿಗಳು 500 ರೂಪಾಯಿ ಕಸಿದುಕೊಂಡಿದ್ದಾರೆ. ಅದೇ ದುಡ್ಡಲ್ಲಿ ಬೆಳಗ್ಗೆ ಟಿಫನ್ ಮಾಡಿ ಕಾರು ಹತ್ತಿದ್ದಾರೆ. ಅಲ್ಲಿಂದ ನೇರವಾಗಿ ತೆಲಂಗಾಣದ ಜಹೀರಾಬಾದ್ಗೆ ಶಿಫ್ಟ್ ಆಗಿ ಯಾವುದಾದ್ರೂ ಕಾರ್ಖಾನೆಯಲ್ಲಿ ಕೆಲಸ ಮಾಡಿಕೊಂಡು ತಲೆಮರೆಸಿಕೊಳ್ಳೋದು ಈ 3 ಪ್ಲಾನ್ ಆಗಿತ್ತು. ಎಸ್ಕೇಪ್ ಆಗಿದ್ದ 3ರಲ್ಲಿ ಸಂತೋಷ್ ಕಾಲಿಗೆ ಗುಂಡಿಟ್ಟು ಸೆರೆ. ಇತ್ತ ಜೈಲಿನಲ್ಲಿ ಕೈದಿಗಳು ಎಸ್ಕೇಪ್ ಆದ ಸುದ್ದಿ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಕಲಬುರಗಿ ಪೊಲೀಸರು ಪಾತಕಿಗಳ ಬೇಟೆಗೆ ಬರೋಬ್ಬರಿ 4 ವಿಶೇಷ ತಂಡ ರಚಿಸಿದ್ರು. ಖಾಕಿ ಬಲೆಗೆ ಬೀಳುತ್ತಿದ್ದಂತೆ ಎಸ್ಕೇಪ್ ಆಗಿದ್ದ 3 ಪಾತಕಿಗಳ ಪೈಕಿ ಪಾತಕಿ ಸಂತೋಷ್ ಕಲಬುರಗಿ ಹೊರವಲಯದ ಕಪನೂರ ಕೈಗಾರಿಕಾ ಪ್ರದೇಶದಲ್ಲಿ ಪೊಲೀಸರಿಗೆ ಸಿಕ್ಕಿದ್ದ. ಆತನನ್ನ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಮರುದಾಳಿ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ತಮ್ಮ ಪ್ರಾಣ ರಕ್ಷಣೆಗೆ ಪೊಲೀಸರು ಪಿಸ್ತೂಲ್ ತೆಗೆದು ಸಂತೋಷ್ನ ಬಲಗಾಲಿಗೆ ಗುಂಡು ಹಾರಿಸಿ ಕೆಡ್ಡಾಗೆ ಕೆಡವಿದ್ದಾರೆ. ಓರ್ವ ಏನು ಸಜಾ ಕೈದಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು ಖುದ್ದು ಆ ಘಟನಾ ಸ್ಥಳದಲ್ಲಿರ್ತಕ್ಕಂಥದ್ದು ಕಲಬುರಗಿಯ ಏನು ಹೊರವಲಯದಲ್ಲಿರ್ತಕ್ಕಂಥ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಈ ಒಂದು ಆ ಪ್ರದೇಶದಲ್ಲಿ ಏನು ಸಜಾ ಕೈದಿಯಾದಂಥ ಆ ಸಂತೋಷ್ನನ್ನು ಪೊಲೀಸರು ಸದ್ಯ ಆ ಫೈರಿಂಗ್ ಮೂಲಕ ಆತನನ್ನು ಹೆಡೆಮುರಿ ಕಟ್ಟಿ ಜಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರದೇಶದಲ್ಲಿ ಆತ ಇದ್ದಾನೆ ಅನ್ನುವಂಥದ್ದು. ಇಲ್ಲಿಗೆ ಬಂದ ತಕ್ಷಣ ಆತನನ್ನು ಸರೆಂಡರ್ ಆಗುವಂತೆ ಸಾಕಷ್ಟು ಏನು ಮನವಿಯನ್ನು ಮಾಡಿಕೊಳ್ತಾರೆ. ಆತ ಮಾತ್ರ ಸರೆಂಡರ್ ಆಗದೆ ಏನು ಉಲ್ಟಾ ಪೊಲೀಸರ ಮೇಲೆ ಏನು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಸದ್ಯ ಪ್ರಾಣ ರಕ್ಷಣೆಗಾಗಿ ಆತನ ಮೇಲೆ ಫೈರಿಂಗ್ ಮಾಡಿರ್ತಕ್ಕಂಥದ್ದು. ಈ ವೇಳೆ 2 ಪೊಲೀಸ್ ಕಾನ್ಸ್ಟೇಬಲ್ಗಳಿಗೂ ಗಾಯಗಳಾಗಿದ್ದು, ಗಾಯಾಳು ಪೊಲೀಸರು ಹಾಗೂ ಗುಂಡೇಟು ತಿಂದ ಪಾತಕಿ ಸಂತೋಷ್ನನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಹುಮನಾಬಾದ್ ಕಡೆ ಹೋಗೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಲಿಂದ ಫೈರ್ ಮಾಡಿದ್ದಾರೆ.
ಓರ್ವ ಪಾತಕಿ ಪೊಲೀಸರ ಅತಿಥಿಯಾಗಿದ್ದು ಎಸ್ಕೇಪ್ ಆಗಿರುವ ಮಾಸ್ಟರ್ ಮೈಂಡ್ ಮಸ್ತಾನ್ ಹಾಗೂ ಸಾಗರ್ನ ಸೆರೆಗಾಗಿ ಪೊಲೀಸರ ರಣಬೇಟೆ ಮುಂದುವರೆದಿದೆ. ಇದಕ್ಕೆಂದೇ ಡ್ರೋನ್ ಕ್ಯಾಮೆರಾ ಬಳಕೆ ಮಾಡಲಾಗ್ತಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೆಲ ರೈತರ ಜಮೀನುಗಳಲ್ಲಿ ಡ್ರೋನ್ ಬಳಸಿ ಕೈದಿಗಳಿಗೆ ತಲಾಶ್ ನಡೆಯುತ್ತಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.